ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಏನಾಯ್ತತ್ತೆ? ಏನು ಇಲ್ಲಮ್ಮ, ತರಕಾರಿ ಕಟ್ ಮಾಡುವಾಗ ಸ್ವಲ್ಪ ಕಟ್ಟಾಯ್ತು ಅಷ್ಟೇನೆ. ಏನತ್ತೆ ನೀವು ಯಾವಾಗ ನೋಡಿದ್ರು ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತೀರಾ. ಹೀಗಾದ್ರೆ ಹೇಗೆ ಹೇಳಿ? ವೀಣಾ, ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಯಾಕಮ್ಮ ಕಣ್ಣೀರ್ ಹಾಕ್ತಿದ್ಯಾ? ನನ್ಗೇನು ಆಗಿಲ್ಲಮ್ಮ. ಇನ್ನೇನತ್ತೆ, ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗಿಂದ ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದೀರಾ. ನಮ್ಮಮ್ಮ ದೂರ ಇರ್ತಾರೆ ಅನ್ನೋ ನೆನ್ಪು ಕೂಡ ನಂಗೆ ಬರದೇ ಇರೋ ಥರ ನೋಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಿಮ್ಗೆ ಈ ಥರ ಆದರೆ ಹೇಗೆ ಸಹಿಸ್ಕೊಳಕ್ಕಾಗತ್ತೆ ಅತ್ತೆ? ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಹೇಳಿ. ನನಗೆ ತಿಳಿದ ರೀತಿನಲ್ಲಿ ನಾನು ಸಮಾಧಾನ ಹೇಳ್ತೀನಿ. ಆದರೆ ನೀವು ಈ ರೀತಿ ಇದ್ದರೆ ಹೇಗತ್ತೆ ಸಹಿಸ್ಕೊಳ್ಳೋದು? ವೀಣಾ, ಏನು ಅಂತ ಹೇಳಮ್ಮ. ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನೋ ಒಂದು ಸಮಸ್ಯೆ ಬರ್ತಾ ಇದೆ. ಈಗ ಅಂಥದ್ದು ಏನಾಯ್ತು ಅತ್ತೆ? ಜೀವನನೇ ಹಾಗೆ ಬಿಡು. ಈಗ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ನಾನು ಹೇಳಿದ್ರೂ ನಿನ್ಗೆ ಅರ್ಥ ಆಗಲ್ಲ. ಸಮಯ ಬಂದಾಗ ನಾನು ನಿನಗೆ ಖಂಡಿತ ಹೇಳ್ತೀನಿ. ಹಾಗಂತ ನೀವು ಹೀಗೆ ಒಬ್ಬರೇ ಕೊರಗೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಅತ್ತೆ? ನನ್ಗೇನು ಆಗಲ್ಲ ವೀಣಾ. ಅದನ್ನ ನೋಡ್ಕೊಳ್ಳೋದಕ್ಕೆ ನೀನಿದೆಯಲ್ಲಮ್ಮ. ನನ್ಗೇನಾಗತ್ತೆ ಹೇಳು? ಆದ್ರೂ ಅತ್ತೆ, ಅತ್ತೆ ಯಾಕೆ ಒಂಥರ ಮಾತಾಡ್ತಿದ್ದಾರೆ? ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಿದ್ರ ಮೇಡಮ್ ಅವರೇ? ಅಲ್ಲ, ಒಂದ್ ಇಡೀ ದಿವಸ ನೀವ್ ನನ್ ಜೊತೆ ಯಾಕಿರ್ಬೇಕು? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಇಡೀ ದಿನ ನಿಮ್ ಜೊತೆ ಇರ್ಬೇಕು ಅಂತ ಅಪ್ಪ ಹೇಳಿ ಕಳ್ಸಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ? ನಾವಾಗ ಮಾಡದೆ ಹೋದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರಲ್ವಾ? ನೋಡಿ, ಅದೆಲ್ಲ ಏನು ಬೇಡ. ನೀವು ನಿಮ್ ಪಡಗಿರಿ, ನಾನು ನನ್ನ ಪಡಗಿರ್ತೀನಿ. ಸಂಜೆ ಆದ್ಮೇಲೆ ನೀವು ನಿಮ್ಮನೆಗೆ ಹೋಗಿ, ನಾನು ನಮ್ಮನೆಗೆ ಹೋಗ್ತೀನಿ. ಏನಾದ್ರು ಕೇಳಿದ್ರೆ ಜೊತೆಲಿದ್ದೀವಿ ಅಂತ ಸುಳ್ಳು ಹೇಳಿದ್ರೆ ಆಯ್ತು. ನಾನು ಹಾಗೆ ಸುಳ್ಳು ಹೇಳಿ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅವಾಗ ನಮ್ಮಿಬ್ರ ಮೇಲೂ ಅಪ್ಪಂಗೆ ಡೌಟ್ ಬರುತ್ತೆ ತಾನೆ? ಹಂಗೆಲ್ಲ ಏನು ಆಗಕ್ಕಿಲ್ಲ ಬಿಡಿ ಮೇಡಮ್ ಅವರೇ. ಈಗ ಈ ಮದ್ವೆ ಅಂದ್ರೆ ಒಪ್ಪಿಗೆ ಅಂತ ನಿಮ್ಮ ಮನೇಲಿ ಸುಳ್ತಾನೆ ಹೇಳ್ತಿರೋದು. ಅದನ್ನ ಅವ್ರು ಒಪ್ಕೊಂಡಿಲ್ವೇ? ಇದು ಹಂಗೆ ಏನು ಆಗಕ್ಕಿಲ್ಲ. ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ ನೀವು. ಒಂದು ನಿಮಿಷ ಬಂದೆ. ಪೂರ್ವಿ ಬಂದ್ಲಾ? ಏನಕ್ಕೆ ಇದೆಲ್ಲ? ಒಂದ್ ಇಡೀ ದಿನ ನನ್ನ ಜೊತೆ ಇರುವಂತ ಯಾರು ಅವ್ರನ್ನ ಕಳ್ಸಿದ್ದು? ಅಲ್ಲ, ಅವ್ರು ಯಾಕೆ ನನ್ನ ಜೊತೆಲಿ ಇರ್ಬೇಕು? ನಂಗೆ ಒಂದು ಅರ್ಥ ಆಯ್ತಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ರ ಮುಂದೆ ನಿಂತ್ಕೊಂಡು ನಂಗೆ ಈ ಮದ್ವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ಬೇಕು ಅನ್ನೋ ಕೋಪ ಬರ್ತಾ ಇದೆ. ಕೂಲ್ ಸಿದ್ದು, ಕೂಲ್. ನೋಡಿ, ನೀವು ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ನಿಮ್ ತಂದೆದೇ ಪ್ಲಾನು. ಏನ್ ಹೇಳ್ತಿದ್ರ ಅತ್ತೆ? ನಮ್ಮ ಅಪ್ಪಾಜಿ ಹಿಂಗೆಲ್ಲ ಹೇಳಿದ್ರ? ಯಾಕೆ? ಮೋಸ್ಟ್ಲಿ ಅವ್ರಿಗೆ ನಿಮ್ಮಿಬ್ಬರ ಮಧ್ಯೆ ಏನೋ ಸರಿಗಿಲ್ಲ ಅಂತ ಡೌಟ್ ಬಂದಿರ್ಬೇಕು ಸಿದ್ದು. ಅಥವಾ ನೀವಿಬ್ರು ಮೀಟ್ ಮಾಡಿದಾಗ್ಲೂ ಇಬ್ರು ಒಬ್ಬರ ಜೊತೆಗೆ ಒಬ್ರು ಸಮಯ ಕಳೀತಿಲ್ಲ ಅನ್ನೋದನ್ನ ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಸ್ವಲ್ಪ ಡೌಟ್ ಬಂದು ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಲಿ ಅಂತ ಇಂಥ ಪ್ಲಾನ್ ಮಾಡಿದಾರ ಅನ್ಸುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಇದಕ್ಕಿರೋದು ಒಂದೇ ದಾರಿ ಸಿದ್ದು. ಈಗ ಪಾಪ ಮಾವನ್ ಮನ್ಸಿಗೂ ಬೇಜಾರಾಗಬಾರ್ದು, ಯಾವುದೇ ಸಮಸ್ಯೆನೂ ಆಗಬಾರ್ದು ಅಂದ್ರೆ ಕಷ್ಟ ಆಗುತ್ತೆ ನನಗೆ. ಅಂತದ್ರಲ್ಲಿ ಇಡೀ ದಿನ ಇರ್ಬೇಕಂದ್ರೆ ನೆನೆಸ್ಕೊತಿದ್ರೆ ಕೆಟ್ಟು ಕೋಪ ಬರ್ತಿದೆ ನನಗೆ. ಎಲ್ಲ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಡೆಯಲ್ಲ ಸಿದ್ದು.
ಸ್ವಲ್ಪ ಇಷ್ಟ ಇಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಅವಳಿಗೂ ನೀವು ಅಂದರೆ ಇಷ್ಟ ಏನಿಲ್ಲ, ಆದರೂ ಅವ್ರ ಅಪ್ಪನ ಮಾತಿಗೆ ಗೌರವ ಕೊಟ್ಟು ನಿಮ್ಮನ್ನು ನೋಡಕ್ಕೆ ಬಂದಿದ್ದಾಳೆ ತಾನೆ. ಹೌದು. ಮತ್ತೆ ಈಗ ನಿಮಗೂ ಬೇರೆ ಆಪ್ಷನ್ ಇಲ್ಲ ಸಿದ್ದು. ಒಂದು ದಿವಸ ಅಡ್ಜಸ್ಟ್ ಮಾಡಿಕೊಂಡು ಅವಳ ಜೊತೆ ಕಳೀರಿ, ಆಗ ಯಾವ ಸಮಸ್ಯೆನೂ ಆಗಲ್ಲ. ಇಲ್ಲಿ ಮಿಕ್ಕಿದ್ದೆಲ್ಲ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಲ್ಲ. ಸರಿ ಬಿಡಿ, ಅಪ್ಪಾಜಿಗೋಸ್ಕರನಾದರೂ ಒಂದೇ ದಿವಸ ಅಲ್ವಾ, ಸಹಿಸ್ಕೊತೀನಿ. ಯಾರವರು? ನಿನ್ನ ಫ್ರೆಂಡಾ? ಈಗ ತಾನೇ ಮಾತಾಡ್ಕೊಂಡು ಹೋದ್ರು, ಮತ್ತೆ ಯಾಕೆ ಅವ್ರು ಫೋನ್ ಮಾಡ್ತಾರೆ? ಅವರಲ್ಲ, ಬೇರೆ ಯಾರೋ ಫೋನ್ ಮಾಡಿದ್ದು. ಸರಿ ಆಯ್ತು, ಇವಾಗ ನಾನು ಹೇಳಿದ್ರ ಬಗ್ಗೆ ಏನ್ ಡಿಸೈಡ್ ಮಾಡಿದ್ದೀರಾ? ಇನ್ನೇನು ಮಾಡೋಕ್ಕಾಯ್ತದೆ ಬಿಡಿ, ಒಂದು ದಿವಸ ತಾನೆ ಇಬ್ರು ಜೊತೆಗಿರೋಣ. ಅಲ್ಲ, ಇಷ್ಟೊತ್ತು ಇಲ್ಲ ಅಂತಿದ್ದವರು ಸಡನ್ ಆಗಿ ಈಗೇನಾಯ್ತು? ನಮ್ಮಿಬ್ರು ಅಪ್ಪಂದಿರಿದಾರಲ್ಲ, ತುಂಬಾ ಪ್ರಳಯ ಅಂತವ್ರು. ನಮ್ಮಿಬ್ರು ಜೊತೆಗೆ ಬಿಟ್ಬಿಟ್ಟು ನಮ್ಮ ಹಿಂದೆ ಗಮನಿಸಿ ಅಂತ ಅವ್ರ ಕಡೆ ಅವ್ರನ್ನ ಬಿಟ್ಟಿರ್ತಾರೆ. ನಮ್ಮಿಬ್ರು ಜೊತೆಲಿ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಯ್ತದೆ. ಅದಕ್ಕೆ ಇವತ್ತು ಜೊತೆಗೆ ರೂಮ, ಒಂದು ದಿವಸ ತಾನೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಬನ್ನಿ ಹೋಗಮ್ಮ. ದೇವ್ರೆ, ಇವತ್ತೊಂದು ದಿವಸ ಕಾಪಾಡಪ್ಪ. ಇಂಥ ತಾಪತ್ರಯ ಮತ್ತೆ ಎಂದೂ ಕೊಡ್ಬೇಡ. ಈ ಥರ ಬಂದು ಇಟ್ಕೊಂಡ್ರೆ ನೋಡಿದವ್ರು ಏನು ಅನ್ಕೋತಾರೆ? ಬಿಡಿ. ಏನು ಅನ್ಕೋತಾರೆ? ನಾವಿಬ್ರು ಗಂಡ ಹೆಂಡತಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ರೊಮ್ಯಾಂಟಿಕ್ ಆಗಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದು ಅಲ್ದೇ ನನ್ನ ಹೆಂಡತಿ ತಗೊಳ್ಳೋ ಸ್ವಾತಂತ್ರ್ಯ ನನಗಿಲ್ವಾ? ಸ್ವಾತಂತ್ರ್ಯ ಖಂಡಿತ ಇದೆ, ಆದರೆ ಇಲ್ಲಲ್ಲ. ನಮ್ಮ ಮನೇಲಿ ಇಲ್ಲಿ ಮನೆ ತುಂಬ ಜನ ಇದ್ದಾರೆ, ಚೆನ್ನಾಗಿರಲ್ಲ ರೀ. ಬೇಡ, ಸುಮ್ಮನೆ. ಸರಿ, ಮತ್ತೆ ಬನ್ನಿ ಮನೆಗೆ ಹೋಗೋಣ ಇಬ್ರು. ಅಲ್ಲಾದ್ರೂ ನಾವು ನಾವಾಗಿರ್ಬಹುದು. ಅಯ್ಯೋ, ಇಷ್ಟು ಬೇಗನಾ? ಬೇಡ, ಇನ್ನೂ ಒಂದು 2 ದಿನ ಇರ್ತೀನಿ ಅಂತ ಮನೇಲಿ ಹೇಳಿದ್ದೀನಿ. ಇವಾಗಲೇ ಮನೆಗೆ ಹೋಗ್ಬೇಕು ಅಂದರೆ ಎಲ್ಲರೂ ಬೇಜಾರು ಮಾಡ್ಕೊಳಲ್ವಾ? ಪ್ಲೀಸ್ ರೀ, ಇನ್ನೊಂದು 2 ದಿನ ಆಯ್ತು ಹೋಗೋಣ. ಚಿನ್ನು ಮರಿ, ನೋಡಿ, ಅತ್ತೆ ಹುಷಾರಿಲ್ಲ ಅಂತ ನಾನು ಕೆಲ್ಸಕ್ಕೆ ರಜಾ ಹಾಕಿ ಬಂದಿದ್ದೀನಲ್ವಾ. ಈಗ ಅಲ್ಲಿ ಕೆಲ್ಸದ ಮೇಲೆ ಕೆಲಸ ಆಗ್ತಿದೆ, ನಾವು ವಾಪಸ್ ಹೋಗಲೇಬೇಕು. ಪ್ಲೀಸ್. ನಿಮಗೆ ಕೆಲಸ ಇದೆಯಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಹೊರಡಿ, ಪರವಾಗಿಲ್ಲ. ನಾನು ಒಂದು 2 ದಿನ ಇಲ್ಲೇ ಇದ್ದು ಅಪ್ಪನ ಹತ್ರನೋ ಅಣ್ಣನ ಹತ್ರನೋ ಬಿಡಿಸ್ಕೋತೀನಿ. ಹಾಂ, ಚಿನ್ನು ಮರಿ, ನನಗೊಬ್ಬನೇ ಇರೋಕ್ಕಾಗಲ್ಲ ಅಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ನೋಡಿ, ಈಗ ಅತ್ತೆ ಹೇಗೋ ಹುಷಾರಾಗಿದ್ದಾರೆ ತಾನೆ, ಹೊರಡೋಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ನಾನೊಂದು ಫೋನ್ ಕಾಲ್ ಮಾಡ್ಕೊಂಡು ಬರ್ತೀನಿ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.